ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 7ನೇ ಅಧ್ಯಾಯ. ಈಗ 14ನೇ ಶ್ಲೋಕದಿಂದ ಚಿಂತನೆಯನ್ನ ಮಾಡಬೇಕಾಗಿದೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಚಿನೀವತಿ ಧೀನಾಮ ವಿತ್ರಿವತು. ದಾನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೋ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಮಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 7ನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅಥವಾ ವಿಜ್ಞಾನ ಯೋಗ, ಎರಡು ರೀತಿಯಲ್ಲೂ ಹೇಳ್ತಾರೆ. ಅದರಲ್ಲಿ 14ನೇ ಶ್ಲೋಕದಿಂದ ಚಿಂತನೆಯನ್ನ ಮಾಡೋಣ. ದೈವೀ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವೀ ಹಿ ಏಷ ಗುಣಮಯೀ ಮಮ ಮಾಯಾ ದುರತ್ಯಯ. ಈ ಗುಣಮಯವಾದ ದೈವ ಮಾಯೆ ದಾಟಲು ಅಶಕ್ಯವಾಗಿದೆ. ಯಾತಕ್ಕೆ ಅಂದರೆ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಂ ತರಂತಿತೆ. ನನ್ನನ್ನು ಯಾರು ಸೇರ್ತಾರೋ, ಅಂದರೆ ನನ್ನನ್ನು ಯಾರು ಸರಿಯಾದ ರೀತಿಯಿಂದ ಭಜನೆಯನ್ನ ಮಾಡಿ ಅರ್ಥ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ನಾನು ಈ ಮಾಯೆಯನ್ನ ದಾಟಿಸ್ತೀನಿ ಅಂಥೇಳಿ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಾವೆಲ್ಲರೂ ಏನು ಅಂದರೆ ಈ ಮಾಯೆಗೆ ಒಳಪಟ್ಟಿದ್ದೀವಿ. ಈ ಮಾಯೆಯನ್ನ ದಾಟಬೇಕು ಅಂತಂದ್ರೆ ಶರಣಾಗತಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಶರಣಾಗತಿ ಅನ್ನೋದು ಇಲ್ಲ ಅಂತಂದ್ರೆ ನಮಗೆ ಆ ಪರಮಾತ್ಮನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ತ್ರಿಗುಣಾತ್ಮಕವಾಗಿರ್ತಕ್ಕಂತಹ ನಾವು, ಅದರಲ್ಲೂ ಕೂಡ ವಿಶೇಷವಾಗಿ ರಜೋಗುಣ ತಮೋಗುಣ ಅಧಿಕವಾಗಿರೋದ್ರಿಂದ ನಮಗೆ ಆ ಒಂದು ಆತ್ಮಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ಆತ್ಮಸ್ವರೂಪವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಸಾತ್ವಿಕ ಚಿಂತನೆಯಿಂದ ಮಾತ್ರ ಸಾಧ್ಯ ಆಗತ್ತೆ. ಹಾಗಾಗಿ ಆ ಸಾತ್ವಿಕ ಚಿಂತನೆಯನ್ನ ಯಾವಾಗ ನಾವು ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ ಆಗುತ್ತೋ ಅವಾಗ ನಮಗೆ ಆ ಸಚ್ಚಿತ್ ಆನಂದ ಸ್ವರೂಪ ಅಂತಕ್ಕಂಥದ್ದು ನಮಗೆ ಪ್ರಕಟ ಆಗುತ್ತೆ. ಹಾಗಾಗಿ ಅದು ಚಿತ್ತಶುದ್ಧಿ ಆದಾಗ ಮಾತ್ರ ನಾವು ಆ ಸಚ್ಚಿದಾನಂದ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರ ಅಧಮಾಃ. ಈ ದುಷ್ಕೃತಿಗಳಿಂದ ಕೂಡಿರ್ತಕ್ಕಂತಹ ಮೂಢರು ನನ್ನನ್ನ ಶರಣಾಗತಿಯನ್ನ ಹೊಂದೋದಿಲ್ಲ. ಮಾಯೆಯ ಅಪಹೃತ ಜ್ಞಾನ, ಮಾಯೆಯಿಂದ ಅಪಹರಿಸಲ್ಪಟ್ಟಿರೋ ಅವರ ಜ್ಞಾನ ಏನಾಗಿದೆ, ಆಸುರ ಭಾವವನ್ನ
ಆಶ್ರಯಿಸಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾತಕ್ಕೆ ನಾವು ಏನಾಗಿದ್ದೀವಿ, ಮಾಯೆಗೆ ಒಳಪಟ್ಟು ನಾನು ನನ್ನದು ಅಂತಕ್ಕಂತಹ ಆಸೆ ಮತ್ತು ಅದರಿಂದ ಮಾಡ್ತಕ್ಕಂತಹ ದುಷ್ಕೃತ್ಯಗಳು ಏನಾಗುತ್ತೆ, ನಮಗೆ ಜನ್ಮಗಳಿಗೆ ಕಾರಣ ಆಗತ್ತೆ. ನಾವು ಮಾಡ್ತಕ್ಕಂತಹ ಸುಕರ್ಮ ಆಗಲಿ ದುಷ್ಕರ್ಮಗಳಾಗಲಿ ಅದು ಫಲವನ್ನು ಕೊಡೋದಕ್ಕೆ ಆರಂಭ ಮಾಡುತ್ತೆ. ಯಾವಾಗ ನಮ್ಮ ಆಸೆಗಳನ್ನು ಬಿಟ್ಟು ಸತ್ಕರ್ಮದಲ್ಲಿ ನಿರತರಾಗ್ತೀವೋ ಆವಾಗ ಮಾತ್ರ ನಾವು ಈ ಸಂಸಾರದ ಬಂಧನದಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಹೊರತು ಇಲ್ಲ ಅಂತಂದರೆ ನಾವು ಮಾಡ್ತಕ್ಕಂತಹ ಕರ್ಮಗಳೆಲ್ಲವೂ ನಾನು ಅಂತ ಸೇರಿಸ್ಕೊಂಡು ಮಾಡ್ತಕ್ಕಂತಹ ಕರ್ಮಗಳೆಲ್ಲವೂ ಕೂಡ ಏನಾಗುತ್ತೆ, ಜನ್ಮಕ್ಕೆ ಹೇತು ಆಗುತ್ತೆ. ಹೇತು ಅಂದರೆ ಕಾರಣವಾಗುತ್ತೆ. ಹಾಗಾಗಿ ಆ ಮಹಾಚೇತನಕ್ಕೆ ನಾವು ಶರಣಾಗತಿಯನ್ನು ಹೊಂದಿದಾಗ ಮಾತ್ರ ನಮ್ಮ ಜ್ಞಾನ ಅಥವಾ ಚಿತ್ತ ಶುದ್ಧಿಯಾಗಿ ಅಲ್ಲಿ ಜ್ಞಾನ ಅನ್ನೋದು ಪ್ರಕಟ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮುಂದೆ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತನೋ ಅರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಕೃಷ್ಣ ಹೇಳ್ತಾ ಇದ್ದಾನೆ, ಭಕ್ತರಲ್ಲಿ ಕೂಡ 4 ಜನರಾದ 4 ರೀತಿಯಾದಂತಹ ಭಕ್ತರು ಇದ್ದಾರೆ. ಯಾವ ಥರ ಅಂತಂದರೆ, ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ ಅರ್ಥ ಆರ್ತಿ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ, ಈ ರೀತಿಯಾಗಿ ಇದ್ದಾರೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಸುಕೃತವನ್ನ ಮಾಡಿರ್ಬೇಕು. ಯಾತಕ್ಕೆ ಅಂತಂದ್ರೆ ನಾವು ಈ ಒಂದು ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ತಾ ಇದ್ದೀವಿ ಅಥವಾ ಬೇರೆ ಇನ್ನೇನೋ ಸುಕರ್ಮವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೂ ಕೂಡ ಪುಣ್ಯಕರ್ಮ ವಿಶೇಷ ಇರಬೇಕು. ಅದಿದ್ದಾಗ ನಮ್ಮ ಮನಸ್ಸು ಏನಾಗುತ್ತೆ, ಆ ಸುಕರ್ಮ ಕಡೆನೇ ಕರ್ಕೊಂಡು ಹೋಗುತ್ತೆ. ಹೇಗೆ ಆಯಾ ವಾಸನೆಗಳು ಅಂತ ಹೇಳಿ ಹೇಳ್ತಾರೆ. ನಾವು ಮಾಡ್ತಕ್ಕಂತಹ ಕರ್ಮಗಳನ್ನೇ ಶಾಸ್ತ್ರದಲ್ಲಿ ವಾಸನೆ ಅಂತ ಹೇಳಿ ಹೇಳ್ತಾರೆ. ಆ ದುಷ್ಟ ಕರ್ಮಗಳು ನಮ್ಮಲ್ಲಿ ಹೆಚ್ಚಾಗಿದ್ರೆ ಆ ಪಾಪ ಕರ್ಮಗಳನ್ನೇ ಮಾಡಿ ಮಾಡಿ ಮತ್ತೆ ನಮ್ಮ ಜನ್ಮ ಏನಾಗತ್ತೆ ಅಂದ್ರೆ ಹೀನ ಜನ್ಮಗಳಿಗೆ ಎಳ್ಕೊಂಡು ಹೋಗುತ್ತೆ, ಅಧೋಗತಿಗೆ ಎಳ್ಕೊಂಡು ಹೋಗುತ್ತೆ. ಸುಕರ್ಮವನ್ನ ಮಾಡ್ತಾ ಮಾಡ್ತಾ ಉನ್ನತಿಗೆ ಎಳ್ಕೊಂಡು ಹೋಗುತ್ತೆ. ಹಾಗೆ ನಾವು ಮಾಡ್ತಕ್ಕಂತಹ ಸತ್ಕರ್ಮದಿಂದನೇ ಭಾಗಶಃ ನಾವು ಇದನ್ನ ಅಧ್ಯಯನ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿಯಾನೆ ಅಂತ ಹೇಳ್ಬೋದು. ಇದೇ ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿ. ಪ್ರಾಣಿಗಳಲ್ಲಿ ಅಂದರೆ ಮನುಷ್ಯನು ಒಂದು ಪ್ರಾಣಿ ಅಂತಾನೆ ಹೇಳ್ತಾರೆ. ಆದರೆ ಸ್ವಲ್ಪ ವಿವೇಕ ಅಂತಕ್ಕಂಥದ್ದು ಇದೆ ಅನ್ನೋದೊಂದೇ ವಿಶೇಷ. ಬಿಟ್ಟರೆ ಎಲ್ಲ ಪ್ರಾಣಿಗಳಲ್ಲೂ ಏನು ಅಂತಂದರೆ ಹಸಿವು, ಮೈಥುನ, ನಿದ್ರಾ, ಭಯ, ಈ 4 ಸಾಮಾನ್ಯವಾಗಿದೆ. ಅಂದರೆ ಏನು ವ್ಯತ್ಯಾಸ ಇಲ್ಲ. ಪರ್ಸೆಂಟೇಜ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಒಬ್ಬರಲ್ಲಿ ಹೆಚ್ಚಿರ್ಬೋದು, ಒಬ್ಬರಲ್ಲಿ ಕಡಿಮೆ ಇರ್ಬೋದು. ಆದರೆ ಇದು ಎಲ್ಲ ಪ್ರಾಣಿಗಳಿಗೂ ಬೇಕಾಗಿದೆ. ಹಸಿವು ಎಲ್ಲ ಪ್ರಾಣಿಗಳಲ್ಲೂ ಇದೆ, ಭಯ ಎಲ್ಲ ಪ್ರಾಣಿಗಳಲ್ಲೂ ಇದೆ, ನಿದ್ರೆ ಎಲ್ಲ ಪ್ರಾಣಿಗಳಲ್ಲೂ ಇದೆ, ಮೈಥುನ ರತಿಸುಖ ಅಂತಕ್ಕಂಥದ್ದು ಕೂಡ ಎಲ್ಲ ಪ್ರಾಣಿಗಳಿಗೂ ಅವಶ್ಯಕತೆ ಇದೆ. ಆದರೆ ಆ ವಿವೇಕ ಅಂತಕ್ಕಂಥದ್ದು ಇದ್ದಾಗ ನಾವು ಏನು ಮಾಡ್ತೀವಿ, ಈ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳೋಕ್ಕೆ ಹೇಗೆ ಅಂದರೆ ನಾವು ಸಂದರ್ಭಗಳಲ್ಲಿ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಸಹಾಯವನ್ನು ಮಾಡೋದು. ಆ ಸಹಾಯ ಅಂದ್ರೂ ಕೂಡ ಅದು ಕೂಡ 3 ರೀತಿಯಾಗಿ ಹೇಳಿದ್ದಾರೆ. ತನು, ಮನ, ಧನ ಅಂತ ಹೇಳಿ. ದೈಹಿಕವಾಗಿ ಸಹಾಯ ಮಾಡ್ತಕ್ಕಂಥದ್ದು, ಮಾನಸಿಕವಾಗಿ ಯಾರೋ ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೆ ಸಮಾಧಾನದ ಮಾತು ಆ ಸಂದರ್ಭಕ್ಕೆ ತಕ್ಕನಾಗಿ ಆಡ್ತಕ್ಕಂಥದ್ದು, ಅಥವಾ ನಾವು ನಿಮ್ಮ ಜೊತೆಗಿದ್ದೀವಿ ಅಂತಕ್ಕಂಥದ್ದು, ಆ ಸಂದರ್ಭಕ್ಕೆ ತಕ್ಕನಾಗಿ ಒಳ್ಳೆಯ ಮಾತುಗಳನ್ನಾಡೋದು ಕೂಡ ಅದು ಒಂದು ಸಹಾಯವೇ. ಮತ್ತೆ
ಧನ ಸಹಾಯ, ನಮಗೆ ಶಕ್ತಿ ಇದ್ದಷ್ಟು ಧನ ಸಹಾಯವನ್ನು ಕೂಡ ಮಾಡಬೇಕು. ಇದೆಲ್ಲ ಏನಾಗುತ್ತೆ, ಸತ್ಕರ್ಮಗಳಾಗತ್ತೆ. ಈ ರೀತಿ ಮಾಡಿದಂತಹ ಸತ್ಕರ್ಮಗಳಿಂದ ನಮಗೆ ಇನ್ನೂ ಹೆಚ್ಚಿನ ಒಳ್ಳೆಯದು, ಅಂದರೆ ಮುಂದಿನ ಜನ್ಮಗಳಾಗಿರ್ಬೋದು ಅಥವಾ ಈ ಜನ್ಮದಲ್ಲೇ ಇರ್ಬೋದು, ಆ ಕಾರ್ಯಗಳು ನಮಗೇನು ಮಾಡುತ್ತೆ, ಸಂತೋಷವನ್ನು ಉಂಟು ಮಾಡುತ್ತೆ. ನಾವು ಅವ್ರಿಗೆ ಸಹಾಯ ಮಾಡಿದ್ದು ಅವರೇ ಮಾಡಬೇಕು ಅಂತ ಇಲ್ಲ, ನಮಗೆ ಯಾವುದೋ ರೂಪದಲ್ಲಿ ಅದು ಒಳಿತಾಗೇ ಆಗುತ್ತೆ. ನಾವು ಒಳ್ಳೆ ಕೆಲಸ ಮಾಡಿದಾಗ ನಮಗಂತೂ ಸಂತೋಷ ಆಗೇ ಆಗುತ್ತಲ್ಲ. ಆ ರೀತಿಯಾಗಿ ಮಾಡಬೇಕು ಅಂಥೇಳಿ ಇದರಲ್ಲಿ ಆರ್ತ ಆರ್ತ ಅಂದರೆ ಏನೋ, ಅವನಿಗೆ ಏನೋ ಕಳ್ಳತನ ಆಗಿರ್ಬೋದು ಅಥವಾ ಯಾವುದೋ ಪ್ರಾಣಿಗಳಿಂದಲೋ ಮನುಷ್ಯರಿಂದಲೋ ಭಯ ಇರ್ಬೋದು, ಅದರಿಂದ ಕಾಪಾಡು, ಅಥವಾ ರೋಗದಿಂದ ನನ್ನನ್ನು ಪಾರು ಮಾಡು, ಈ ರೀತಿಯಾಗಿ ಬೇಡ್ಕೊಳ್ತಕ್ಕಂಥವನು ಆರ್ತಿ. ಜಿಜ್ಞಾಸು, ಆ ಪರಮಾತ್ಮನ ತತ್ವತಃ ಯಾರು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೋ ಅವನೇನು ಹೇಳ್ತಾರೆ, ಜಿಜ್ಞಾಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಜ್ಞಾನಿ, ಆ ಜ್ಞಾನಿ ಅಂತಕ್ಕಂಥವನು ವಿಷ್ಣುವನ್ನ ತತ್ವತಃ ತಿಳ್ಕೊಂಡು ಅವನನ್ನೇ ಭಜನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆ ಮೋಕ್ಷ ಅಂತಕ್ಕಂಥದ್ದೇನಿದೆ ಅದನ್ನ ಪಡ್ಕೊಳ್ತಾನೆ ಅಂತ ಹೇಳಿ. ಅರ್ಥಾರ್ಥಿ, ಕೆಲವರಿಗೆ ಏನು ಅಂತಂದ್ರೆ ಧನದ ಮೇಲೆ ಆಶೆ ಇರುತ್ತೆ, ಅದನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವನು ಪ್ರಯತ್ನವನ್ನ ಅಥವಾ ಆ ಭಗವಂತನ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಅಂತ ಹೇಳಿ 4 ಥರದ ಸುಕೃತಿಗಳು ಇದ್ದಾರೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಮಹಂ ಸಚ ಮಮ ಪ್ರಿಯ. ತೇಷಾಂ, ಅವರುಗಳಲ್ಲಿ 4 ರೀತಿಯಾದಂತಹ ಸುಕೃತ್ ಜನಗಳಿದಾರಲ್ಲ, ಭಕ್ತಿ ಜನಗಳಿದಾರಲ್ಲ, ಅವರಲ್ಲಿ ನನಗೆ ಯಾರು ವಿಶೇಷ ಅಂತಂದ್ರೆ ನಿತ್ಯಯುಕ್ತ ಏಕಭಕ್ತಿ, ನಿತ್ಯವೂ ಏಕಭಕ್ತಿಯಿಂದ ಯಾರು ನನ್ನನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವರು ಹೆಚ್ಚಿನವರು. ಯಾಕೆ ಅಂದರೆ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಅಂತಕ್ಕಂಥದ್ದು ಜ್ಞಾನ ಅನ್ನೋದು. ಯಾತಕ್ಕೆ ಜ್ಞಾನ ಮುಖ್ಯ ಆಗತ್ತೆ ಅಂತಂದ್ರೆ, ನಿಮ್ಮಲ್ಲಿ ಏನೇ ಇರ್ಬೋದು, ದುಡ್ಡಿರ್ಬೋದು, ವಿದ್ಯೆ ಇರ್ಬೋದು, ವಿದ್ಯೆಗೂ ಜ್ಞಾನಕ್ಕೂ ವ್ಯತ್ಯಾಸ ಇದೆ. ದೈಹಿಕ ಶಕ್ತಿ ಇರ್ಬೋದು, ಜನದ ಒಂದು ಬಲ ಇರ್ಬೋದು, ಏನೇ ಇದ್ರೂ ಕೂಡ ಆ ಜ್ಞಾನ ಅಂತಕ್ಕಂಥದ್ದು ಮುಖ್ಯ ಆಗತ್ತೆ. ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಕೆಲಸವನ್ನ ಮಾಡಬೇಕು ಅಥವಾ ಯಾವ ಒಂದು ನಿರ್ಧಾರ ತಗೊಳ್ಬೇಕು ಅಂತಕ್ಕಂಥದ್ದು ಜ್ಞಾನ ಮುಖ್ಯ. ಯಾಕೆ ವಿದ್ಯೆಗೂ ಜ್ಞಾನಕ್ಕೂ ವ್ಯತ್ಯಾಸ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಸತಿ ಒಬ್ಬ ಬಹಳ ಪಂಡಿತನಾದಂಥವನು ನದಿಯನ್ನು ದಾಟೋದಕ್ಕೆ ದೋಣಿಯಲ್ಲಿ ಹೋಗ್ತಾ ಇರ್ತಾನಂತೆ. ಆ ಸಂದರ್ಭದಲ್ಲಿ ಆ ಅಂಬಿಗನ್ನ ಇವನು ಕೀಳಾಗಿ ಮಾತಾಡ್ತಾನೆ. ವಿದ್ಯೆ ಇದೆ, ಆದ್ರೆ ಸರಿಯಾದ ಜ್ಞಾನ ಇಲ್ಲ. ಅಂಬಿಗನ್ನ ಹೀಯಾಳಿಸ್ತಾನೆ, ನಿನ್ಗೇನ್ ಬರುತ್ತೆ, ವ್ಯಾಕರಣ ಬರುತ್ತಾ, ಶಾಸ್ತ್ರ ಗೊತ್ತಿದೆಯಾ, ಅದು ಗೊತ್ತಿದೆಯಾ, ಇದು ಗೊತ್ತಿದೆಯಾ ಅಂತ. ಅವನು ಪಾಪ ಇಲ್ಲ ಸ್ವಾಮಿ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ದ. ಸ್ವಲ್ಪ ದೂರ ಹೋದಾಗ ಆ ನದಿಯಲ್ಲಿ ಪ್ರವಾಹ ಬರುತ್ತೆ, ಆ ದೋಣಿ ನಡೆಸೋದಕ್ಕೆ ಆಗ್ತಾ ಇರೋದಿಲ್ಲ. ಅವಾಗ ಅವನ್ ಕೇಳ್ತಾನೆ, ನಿಮಗೆ ಈಜಕ್ ಬರತ್ತಾ ಅಂತ ಹೇಳಿ. ಇಲ್ಲ ಅಂತ ಹೇಳ್ತಾನೆ. ನಾನೇನು ಈಜಿ ದಡಾನ ಸೇರ್ಕೊಳ್ತೀನಿ, ಆದ್ರೆ ನಿಮ್ಮ ಪಾಂಡಿತ್ಯ ಏನು ಉಪಯೋಗ ಆಯ್ತು ಅಂತ ಹೇಳಿ. ಹಾಗೆ ಅಲ್ಲಿ ನಿನ್ನ ಪಾಂಡಿತ್ಯವನ್ನು ಅವನ ಮುಂದೆ ತೋರಿಸ್ಬೇಕಾಗಿರ್ಲಿಲ್ಲ, ಸುಮ್ಮನೆ ಇದ್ರೆ ಅವನೇನಾದ್ರು ಸಹಾಯ ಮಾಡಿ ದಡವನ್ನು ಸೇರಿಸ್ತಾ ಇದ್ದ. ಅವನ ಪಾಂಡಿತ್ಯ ಅಲ್ಲಿ ಕೆಲ್ಸಕ್ಕೆ ಬರಲಿಲ್ಲ, ಅವನು ಮುಳುಗಿ ಸಾಯ್ತಾನಲ್ಲಿ. ಹಾಗೆ ವಿದ್ಯೆ ಬೇರೆ, ಜ್ಞಾನ ಅಂತಕ್ಕಂಥದ್ದು ಬೇರೆ ಅಂತಕ್ಕಂಥದ್ದನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ವಿದ್ಯಾವಂತರೆಲ್ಲ ಬುದ್ಧಿವಂತರಲ್ಲ, ಬುದ್ಧಿವಂತರೆಲ್ಲರೂ ವಿದ್ಯಾವಂತರಾಗಿರೋದು. ಉದಾರಾಹ ಸರ್ವೇ ಏವೈತೆ ಜ್ಞಾನೇತ್ಮಾತ್ಮೈವ ಮೇ ಮತಂ ಆಸ್ಥಿತಃ ಸಹಿ ಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿಂ. ಉದಾರಾಹ, ಇವರೆಲ್ಲರೂ ಉದಾರರೇ,
ಆದರೆ ಜ್ಞಾನಿಯು ನನ್ನ ಆತ್ಮನೇ ಅಂತಕ್ಕಂಥದ್ದು ನನ್ನ ಮತ ಅಂತ ಹೇಳಿ ಶ್ರೀಕೃಷ್ಣನೇ ಹೇಳ್ತಾ ಇದ್ದಾನೆ. ಅಂದ್ರೆ ಜ್ಞಾನಕ್ಕೆ ಹೆಚ್ಚಿನದಾದಂತಹ ಒಂದು ಗೌರವ ಎಲ್ಲ ಕಡೆಯೂ ಸಿಗತ್ತೆ. ಆಶ್ರಿತಾಹ ಸಹಿ ಯುಕ್ತಾತ್ಮ, ಯಾಕೆ ಅಂತಂದ್ರೆ ಮಾಮೇವ ಅನೋತ್ತಮಾಂ ಗತಿಂ, ಅವನು ನನ್ನಲ್ಲಿ ಯುಕ್ತಾತ್ಮನಾಗಿ ಅಂದ್ರೆ ನನ್ನಲ್ಲೇನೆ ಅವನು ಆಶ್ರಯವನ್ನ ಹೊಂದಿರ್ತಾನೆ, ಹಾಗಾಗಿ ಅವನು ಉತ್ತಮ ಗತಿಯನ್ನ ಪಡ್ಕೊಳ್ತಾನೆ ಅಂತ ಹೇಳಿ ಶ್ರೀಕೃಷ್ಣ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. 4 ಜನ ಉತ್ತಮರು ಕೂಡ ಸುಕೃತಿಗಳು ಕೂಡ ನನ್ನ ಪ್ರಿಯರೇ, ಆದರೆ ಆ 4 ಜನದಲ್ಲಿ ಜ್ಞಾನಿಯಾದಂಥವನು ಹೆಚ್ಚು ಪ್ರಿಯನಾಗಿದ್ದಾನೆ ನನಗೆ ಅಂತ ಹೇಳಿ ಶ್ರೀಕೃಷ್ಣ ಇಲ್ಲಿ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಜ್ಞಾನಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಾಗ ಮಾತ್ರ ನಾವು ಜೀವನದಲ್ಲಿ ಉತ್ತಮ ಗತಿಯನ್ನು ಮತ್ತು ಉತ್ತಮವಾದಂತಹ ಸಂತೋಷದ ಜೀವನವನ್ನ ಮಾಡೋದಕ್ಕೆ ಸಾಧ್ಯ. ಏಕೆಂದ್ರೆ ಆ ನಮ್ಮ ಬಲ, ದೈಹಿಕ ಅಥವಾ ಸಾಮಾಜಿಕ ಬಲ, ವಿದ್ಯಾಬಲ, ಯಾವುದೇ ಬಲ ಇದ್ರೂ ಕೂಡ ಸತ್ಕುಲ ಪ್ರಸೂತಿ 4 ತರ ಪ್ರಧಾನವಾದಂತಹ ಬಲಗಳನ್ನ ವಿದುರ ಮಹಾಭಾರತದಲ್ಲಿ ಹೇಳಿದಾನೆ. ಸತ್ಕುಲ ಪ್ರಸೂತಿ, ಧನಬಲ, ದೈಹಿಕ ಬಲ ಮತ್ತು ಧನ, ದೈಹಿಕ, ಸತ್ಕುಲ ಪ್ರಸೂತಿ ಮತ್ತು ವಿದ್ಯಾಬಲ. ಈ ಏನೇ ಇದ್ರೂ ಕೂಡ ನಮಗೆ ಜ್ಞಾನ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಜ್ಞಾನಿಯನ್ನ ಬಹಳವಾಗಿ ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ಹೊಗಳ್ತಾ ಇದ್ದಾನೆ. ಮುಂದೆ ಬಹೂನಾಂ ಜನ್ಮ ನಾಮಾಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ಬಹೂನಾಂ ಜನ್ಮ ನಾಮಾಂತೆ, ಬಹು ಜನ್ಮಗಳ ಕೊನೆಯಲ್ಲಿ ಜ್ಞಾನ ಅವನಿಗೆ ಉಂಟಾಗಿ ವಾಸುದೇವನೇ ಸರ್ವಸ್ವ ಅಂತಕ್ಕಂಥದ್ದು ಅವನಿಗೆ ಉಂಟಾಗತ್ತಂತೆ. ಅದು ಉಂಟಾಗಬೇಕು ಅಂತಂದ್ರೆ ಅವನು ಬಹಳವಾದಂತಹ ಪುಣ್ಯವನ್ನ ಮಾಡಿರ್ಬೇಕಾಗತ್ತೆ ಅಂತ ಹೇಳಿ ಶ್ರೀಕೃಷ್ಣನೇ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಮಗೆ ಸಂಸ್ಕಾರ ಅಂತಕ್ಕಂಥದ್ದು ಒಂದೇ ಸತಿಗೆ ಬರದೇ ಇಲ್ಲ ಅಂತ ಹೇಳಿ ಭಗವತ್ಪಾದರು ಕೂಡ ವಿವೇಕ ಚೂಡಾಮಣಿಯಲ್ಲಿ ಹೇಳಿದ್ದಾರೆ. ಭಗವಂತ ಕೂಡ ಇದನ್ನೇ ನಮಗೆ ಇಲ್ಲಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ನಮಗೆ ಅನೇಕ ಜನ್ಮಗಳ ಪಾಪ ಪುಣ್ಯಗಳ ಆ ವಾಸನೆ ಅಥವಾ ಆ ಒಂದು ಪಾಪ ಪುಣ್ಯಗಳ ಲೇಪ ಇರೋದ್ರಿಂದ ಸಂಸ್ಕಾರ ಅನ್ನೋದು ಅಷ್ಟು ಸುಲಭವಾಗಿ ಉಂಟಾಗೋದಿಲ್ಲ. ಆಸೆ ಅನ್ನೋದು ಬೇಗ ಬರುತ್ತೆ, ಆದ್ರೆ ಆಸೆಯನ್ನು ಬಿಡಬೇಕು ಅಂತಕ್ಕಂಥದ್ದು ಅತ್ಯಂತವಾದಂತಹ ಕಷ್ಟ. ಯಾಕೆಂದ್ರೆ ಕೆಟ್ಟದ್ದನ್ನ ಮಾಡೋದು ಬಹಳ ಸುಲಭ, ಒಳ್ಳೇದನ್ನ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ. ಹಾಗೇನೆ ನಮಗೆ ಅದರಲ್ಲಿ ಶಕ್ತಿ ಇದೆಯೋ ಇಲ್ವೋ ಪಡ್ಕೊಳ್ಳೋದಕ್ಕೆ, ಆದ್ರೆ ಅದ್ರ ಬಗ್ಗೆ ನಾವು ಆಸೆಯನ್ನು ಪಡ್ತೀವಿ, ಅದನ್ನ ಪಡ್ಕೊಳ್ಳೋದಕ್ಕೆ ಬಹಳ ಕಷ್ಟಪಡ್ತೀವಿ. ಆದ್ರೆ ಅದು ಎಷ್ಟು ಮಟ್ಟಿಗೆ ಅಥವಾ ಎಷ್ಟು ದಿವಸ ಉಳಿಯತ್ತೆ ಅಥವಾ ಅದನ್ನ ಎಷ್ಟು ಉಪಭೋಗಿಸ್ತೀವಿ ಅನ್ನೋದು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಇವೆಲ್ಲವೂ ಏನಾಗತ್ತೆ, ಅದಕ್ಕೆ ಬೇಕಾದಂತಹ ಕರ್ಮಗಳನ್ನ ಮಾಡೇ ಮಾಡಿರ್ತೀವಲ್ಲ, ಆ ಕರ್ಮಗಳು ನಮಗೆ ವಾಸನಾ ರೂಪದಲ್ಲಿ ಇದ್ದೇ ಇರತ್ತೆ ಅಂತ ಹೇಳತ್ತೆ ಶಾಸ್ತ್ರ. ಈ ರೀತಿಯಾದಂತಹ ಸಂಸ್ಕಾರ ಅಥವಾ ಆ ವಾಸನೆಗಳು ನಮ್ಮನ್ನ ಬಿಟ್ಟು ಸುವಾಸನೆ, ಸುಗಂಧಭರಿತವಾದಂತಹ ವಾಸನೆ ಅಥವಾ ಆ ಸುಕೃತ್ ನಮಗೆ ಉಂಟಾಗಬೇಕು ಅಂತಂದ್ರೆ ಬಹಳನೇ ಕಷ್ಟ. ಅದಕ್ಕೆ ಬಹಳವಾದಂತಹ ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು. ಮಾಡ್ತಾ 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 ಎಲ್ಲೋ ಒಂದು ದಿವಸ ನಮಗೆ ಅದು ಲಭ್ಯ ಆಗತ್ತೆ ಅಂತ ಹೇಳಿ ನಮಗೆ ಶ್ರೀಕೃಷ್ಣ ಇಲ್ಲಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಆತ್ಮೈವ ಸರ್ವಂ ವಾಸುದೇವತ್ಯಂ ಅಪ್ರವೃತ್ತವು ಕಾರಣ ಮುಚ್ಚುತ್ತೆ. ಇದನ್ನ ಯಾಕೆ ಹೇಳಿದೆ ನಾನು ಅಂತ ಹೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಕಾಮೈಸ್ತೈಸ್ತೈರ್ಹೃತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ
ತಂ ತಂ ನಿಯಮಮಾಸ್ಥಾಯ ಪ್ರವೃತ್ತ್ಯಾ ನಿಯತಾಃ ಸ್ವಯಾ ಕಾಮೈಹಿ ತೈಹಿ ತೈಹಿ ಎರಡು ಸಲ ಹೇಳಿದಾನಿಲ್ಲಿ ಕಾಮೈಹಿ ಸ್ಥೈಸ್ಥೈಹಿ ಅಂತ ಹೇಳಿ ಕಾಮೈಹಿ ತೈಹಿ ತೈಹಿ ಅಪಹೃತ ಜ್ಞಾನಾ ಪ್ರಪದ್ಯಂತೆ ಅನ್ಯ ದೇವತಾ. ಇಲ್ಲಿ ಏನಾಗುತ್ತೆ, ನಮಗೆ ಕಾಮ ಅಥವಾ ಬಯಕೆಗಳು ಅಂತಕ್ಕಂಥದ್ದು ಯಾವ್ದ್ರಲ್ಲಿ ಉಂಟಾಗುತ್ತೆ? ಸಾಮಾನ್ಯವಾಗಿ ಸಂತಾನ ಆಗಬೇಕು ಅಂದ್ರೆ ಮದುವೆ ಆಗಬೇಕು, ಮತ್ತೆ ಅವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ಮತ್ತೆ ನನಗೆ ಸ್ವರ್ಗಾದಿಗಳು ಉಂಟಾಗಬೇಕು, ಕಾಲಾಂತರ ಸ್ವರ್ಗಾದಿಗಳು ಉಂಟಾಗಬೇಕು. ಈ ರೀತಿಯಾದಂತಹ ಜ್ಞಾನವೇ ಸಾಮಾನ್ಯವಾದಂತಹ ಮನುಷ್ಯರಿಗೆ ಉಂಟಾಗತ್ತೆ. ಹಾಗೆ ಉಂಟಾದಾಗ ಏನಾಗತ್ತೆ, ಅವನು ಅದಕ್ಕೆ ತಕ್ಕನಾದಂತಹ ಕರ್ಮಗಳನ್ನ ಮಾಡ್ತಾನೆ. ಉದಾಹರಣೆಗೆ ಸಂತಾನ ಆಗಬೇಕು ಅಂತಂದ್ರೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಬಹಳ ಹಿಂದೆ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಿದ್ರು. ಇವಾಗ ಏನೋ ಒಂದು ನಾಗರ ಪ್ರತಿಷ್ಠಾಪನೆ ಮಾಡೋದು ಅಥವಾ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಮಾಡ್ತಕ್ಕಂತಹ ಒಂದು ಆ ದೋಷ ಪರಿಹಾರದ ಕರ್ಮಗಳನ್ನ ಮಾಡಿ ಸಂತಾನವನ್ನು ಪಡ್ಕೊಳ್ಳೋದು, ಅಥವಾ ಕಲ್ಯಾಣ ಆಗಲಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳನ್ನು ಮಾಡಿಕೊಂಡು ಹೀಗೆ ಮಾಡಿಕೊಂಡು ನಮ್ಮ ಜೀವನವನ್ನ ಕಳೆದಿರ್ತೀವಿ. ಆದರೆ ಇದೆಲ್ಲವೂ ಆ ಜಗನ್ನಿಯಾಮಕನಾದಂತಹ ವಾಸುದೇವನೇ ಕಾರಣ ಅಂತಕ್ಕಂತಹ ಮನಸ್ಸು ನಮಗೆ ಆ ಸಂದರ್ಭಗಳಲ್ಲಿ ಉಂಟಾಗಿರೋದಿಲ್ಲ. ಹೀಗೆ ನಮಗೆ ಆಯಾ ಸಂದರ್ಭಗಳಲ್ಲಿ ಏನೇನು ಕಾಮನೆಗಳು ಬೇಕೋ ಅದನ್ನ ಪಡ್ಕೊಳ್ಳೋದಕ್ಕೆ ನಾವು ತಮ್ ತಮ್ ನಿಯಮ ಆಸ್ಥಾಯ ಪ್ರವೃತ್ತ್ಯಾ ನೇತಾಃ ಸ್ವಯ. ಹಾಗಾಗಿ ಆಯಾ ಕರ್ಮಗಳನ್ನ ಪಡ್ಕೊಳ್ಳೋದಕ್ಕೆ, ಆಯಾ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಕರ್ಮಗಳನ್ನ ಅನುಸರಿಸ್ತಾ ಏನ್ ಮಾಡ್ತೀವಿ, ಒಂದಾದ್ಮೇಲೆ ಒಂದು ಬಯಕೆಗಳು. ನಮ್ದು ಕಾಮ ಅಂತಂದ್ರೆ ಈ ಬರೀ ಆಸೆ ಅನ್ನೋದಲ್ಲ, ಈ ಪಂಚುಯಾಲಿಟೀಸ್ ಅಲ್ಲಿ ಬರ್ತಲ್ಲ ಕಾಮ, ಆ ಥರ ಒಂದಾದ್ಮೇಲೆ ಒಂದು ಕಾಮ ಹಾಕ್ತಾರೆ, ಏನಾಗ್ತದೋ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿ. ಒಂದು ಫುಲ್ ಸ್ಟಾಪ್ ಬಿಟ್ರೆ ಅಲ್ಲಿಗೆ ಒಂದು ವಾಕ್ಯ ಮುಗೀತು ಅಂತ. ನಮ್ಮ ಜೀವನದಲ್ಲಿ ಆ ಪಂಚುಯಾಲಿಟಿಗೆ ಉಪಯೋಗಿಸೋ ಕಾಮನೂ ಆಗತ್ತೆ, ಮತ್ತೆ ಬಯಕೆಗಳು ಅನ್ನೋದು ಕೂಡ ಒಂದಾದ ನಂತರ ಒಂದು ಬರ್ತಾನೆ ಇರತ್ವೆ. ಹಾಗಾಗಿ ನಮಗೆ ಅಚಲವಾದಂತಹ ಭಕ್ತಿ ಉಂಟಾಗೋದು ಅತ್ಯಂತ ದುರ್ಲಭವೇ ಸರಿ. ಹಾಗಾಗಿ ಏನಾಗತ್ತೆ, ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯ ಅರ್ಚಿತುಮಿಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಯೋ ಯೋ ಯಾಂ ಯಾಂ, ಯಾರ್ಯಾರು ಯಾವ್ಯಾವ ರೀತಿಯಾಗಿ ತನ್ನ ತನುವನ್ನ ಭಕ್ತನಾಗಿ ಶ್ರದ್ಧೆಯಿಂದ, ಅಂದ್ರೆ ಆ ಎಲ್ಲವೂ ಒಂದೇ, ಆ ಮಹಾಚೇತನ ಒಂದೇ, ನಿರಾಕಾರ ಬ್ರಹ್ಮ ಅಂತಾನೆ ವೇದಾಂತದಲ್ಲಿ ಹೇಳೋದು. ಆದರೆ ಆ ನಿರಾಕಾರ ಸ್ವರೂಪಿಯಾದ ಭಗವಂತನನ್ನ ನಾವು ಯಾವ ಯಾವ ಆಕಾರದಲ್ಲಿ, ಅಂದರೆ ಒಬ್ಬ ಗಣೇಶನ ಸ್ವರೂಪದಲ್ಲಿ ಪ್ರಾರ್ಥನೆ ಮಾಡೋರು, ಇನ್ನೊಬ್ಬ ಸುಬ್ರಹ್ಮಣ್ಯನ ಸ್ವರೂಪವನ್ನ ಪ್ರಾರ್ಥನೆ ಮಾಡ್ತಾನೆ, ಒಬ್ಬ ದೇವಿ ಸ್ವರೂಪದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಯಾರ್ಯಾರು ಆ ನಿರಾಕಾರವಾಗಿರ್ತಕ್ಕಂತಹ ಬ್ರಹ್ಮನನ್ನ ನಾವು ಆರಾಧನೆಯನ್ನ ಮಾಡ್ತೀವೋ ಆ ರೀತಿಯಾದಂತಹ ಸ್ವರೂಪದಿಂದಲೇ ಆ ಪರಮಾತ್ಮ ನಮಗೆ ಇಚ್ಛೆಗಳನ್ನ ಪೂರೈಸ್ತಾನೆ. ಅದರಲ್ಲಿ ವಿಶೇಷವಾಗಿ ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾನೆ. ತನು ಭಕ್ತ ಶ್ರದ್ಧೆಯ ಅರ್ಚಿತ. ನಾವು ಮಾಡ್ತೀವಿ ಅಂದ್ರೆ ಕಾಟಾಚಾರಕ್ಕೆ ಮಾಡಿದಾಗಲ್ಲ. ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು. ಅದೊಂದು ಅಡುಗೆ ಕೆಲಸ ಇರ್ಬೋದು, ಕಸ ಗುಡಿಸೋದಿರ್ಬೋದು, ಯಾವುದೇ ಇರ್ಬೋದು, ಆ ಶ್ರದ್ಧೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಶ್ರದ್ಧೆಯಿಂದ ಮಾಡಿದಾಗಲೇ ಯಾವುದು ಕೂಡ ಆ ಕಾರ್ಯ ಸಫಲವನ್ನು ಹೊಂದುತ್ತೆ. ಹಾಗಾಗಿ ಯಾವ ಒಂದು ರೂಪದಿಂದ ಭಗವಂತನ ಶ್ರದ್ಧೆಯಿಂದ ಪೂಜೆಯನ್ನ ಮಾಡ್ತಿರೋ, ಪ್ರಾರ್ಥನೆಯನ್ನ ಮಾಡ್ತಿರೋ, ಹೋಮ ಮಾಡ್ತಿರೋ, ಏನ್ ಮಾಡ್ತಿರೋ ಆ ಕರ್ಮಕ್ಕೆ ತಕ್ಕದಾದಂತಹ ಫಲವನ್ನ ನಾನು ಕೊಡ್ತೇನೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಯಾವುದು ಅಂತಂದ್ರೆ ಜ್ಞಾನ. ಆ ಜ್ಞಾನವನ್ನ ಪಡ್ಕೊಳ್ಬೇಕು. ಯಾಕೆ ಅಂತಂದ್ರೆ
ಈ ಕರ್ಮಕಾಂಡದಲ್ಲಿ ಮಾಡ್ತಕ್ಕಂತಹ ಪೂಜಾದಿಗಳು ಏನಿದೆ ಅವಕ್ಕೆಲ್ಲಕ್ಕೂ ಕೂಡ ಎಕ್ಸ್ಪೈರಿ ಡೇಟ್ ಅನ್ನೋದಿದೆ. ಆ ಫಲ ಮುಗಿದ ಮೇಲೆ ಮತ್ತೆ ನಾವು ಹೊಸದಾಗಿ ಸುಖವನ್ನು ಪಡ್ಕೊಳ್ಬೇಕಾದ್ರೆ ಕೆಲಸವನ್ನ ಮತ್ತೆ ಮಾಡ್ಬೇಕಾದ್ರೆ, ಆದ್ರೆ ಒಂದು ಸರಿಯಾದ ರೀತಿಯಾದಂತಹ ಜ್ಞಾನ ಉಂಟಾಯ್ತು ಅಂದ್ರೆ ಅಲ್ಲಿ ಮೋಕ್ಷವೇ ಅಂತ ಹೇಳಿದ್ದಾನೆ. ಹಾಗಾಗಿ ನಮಗೆ ಆ ಒಂದು ಜ್ಞಾನವನ್ನ ಪಡ್ಕೊಳ್ಳೋ ಒಂದು ಮಾರ್ಗದಲ್ಲಿ ನಾವು ಹೋಗ್ಬೇಕು. ಯಾಕೆಂದ್ರೆ ಕಾಮನೆಗಳು ಅಂತಕ್ಕಂಥದ್ದು ಮುಗಿಯೋದೇ ಇಲ್ಲ. ಹೇಗೆ ನಾವು ಈಗ ಊಟ ಮಾಡಿದ್ರೆ ಸ್ವಲ್ಪ ಹೊತ್ತಿಗೆ ಹಸುವಾಗುತ್ತೋ ಅದೇ ರೀತಿ ಆ ಕರ್ಮ ತನ್ನ ಫಲವನ್ನು ಕೊಟ್ಟು ಮುಗಿದೋಗತ್ತೆ. ಮತ್ತೆ ಇನ್ನೊಂದು ಫಲವನ್ನು ಪಡ್ಕೋಬೇಕಾದ್ರೆ ಮತ್ತಿನ್ನೊಂದು ಕರ್ಮವನ್ನು ಮಾಡ್ತಾ ಇರ್ಬೇಕು. ಹಾಗಾಗಿ ಜ್ಞಾನಕ್ಕೆ ನಾವು ಹೆಚ್ಚಿನದಾದಂತಹ ಒತ್ತನ್ನ ಕೊಡಬೇಕು ಅಂತ ಹೇಳಿ ಜ್ಞಾನವನ್ನ ಬಹಳವಾಗಿ ಹೊಗಳ್ತಾ ಇದ್ದಾನೆ. ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ ಹೌದು. ಯಾಕೆಂದ್ರೆ ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ತಂದೆ ತಾಯಿ ಇರ್ಬೋದು, ಅಥವಾ ಧನ ಧಾನ್ಯ, ನಮ್ಮ ದೈಹಿಕ ಶಕ್ತಿ, ಇವೆಲ್ಲವೂ ನಮಗೆಲ್ಲರಿಗೂ ಅನುಭವದಲ್ಲಿರೋದೆ. ಯಾವುದು ಶಾಶ್ವತವಾಗಿ ಇರೋದಿಲ್ಲ. ಒಬ್ಬೊಬ್ರು ಒಂದೊಂದು ಕಾರಣದಿಂದ ಸ್ನೇಹಿತರು ಇರ್ಬೋದು, ಯಾರೇ ಇರ್ಬೋದು, ಒಬ್ಬೊಬ್ರು ಒಂದೊಂದು ಕಾರಣದಿಂದ ದೂರ ಆಗೋದನ್ನ ನಾವು ಪ್ರಪಂಚದಲ್ಲಿ ನೋಡೇ ಇದ್ದೀವಿ, ಅನುಭವ ಆಗಿದೆ. ಹಾಗಾಗಿ ಆ ಜ್ಞಾನವನ್ನ ಸಮ್ಯಕ್ ಅಂದ್ರೆ ಸರಿಯಾದ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನ ಪಡಬೇಕು. ಹಾಗಾಗಿ ಅದು ಹೇಗೆ ಉಂಟಾಗುತ್ತೆ ಅಂದ್ರೆ ಸತ್ಕರ್ಮಗಳನ್ನ ಮಾಡ್ತಾ ಸತ್ಚಿಂತನೆಯನ್ನ ಮಾಡ್ತಾ 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 ನಮಗೆ ಬೇರೆ ಮೋಹಗಳು ಕಡಿಮೆ ಆಗ್ತಾ ಬಂತು ಅಂತಂದ್ರೆ ಅದಕ್ಕಿಂತ ಉತ್ತಮವಾದಂತಹ ಸಾಧನೆ ಯಾವುದೂ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಇಲ್ಲಿ ಅನುಗ್ರಹವನ್ನು ಮಾಡ್ತಾ ಮುಂದೆ ತತಯಾ ಶ್ರದ್ಧೆಯ ಯುಕ್ತಸ್ತಸ್ಯ ರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೇವ ವಿಹಿತಾನ್ ಹಿತಾನ್. ಸ ಯಾವನು ಶ್ರದ್ಧೆಯಿಂದ ಕೂಡಿದವನಾಗಿ ರಾಧನ ಅಂದ್ರೆ ಆರಾಧನೆಯನ್ನ ಮಾಡೋದಕ್ಕೆ ಪ್ರಯತ್ನಿಸ್ತಾನೋ ಅದರಿಂದ ಅವನು ಆ ಕಾಮನೆಯನ್ನ ಪಡ್ಕೊಳ್ತಾನೆ. ಮಯ್ಯೇ ಹಿತಾನ್ ಆ ಕಾಮಗಳನ್ನ ಅಥವಾ ಆಸೆ ಒಂದು ಏನು ಬಯಕೆ ಇರುತ್ತೋ ಅದನ್ನ ಅವನು ಪಡ್ಕೊಳ್ತಾನೆ ಅಂತ ಹೇಳಿ ಶ್ರೀಕೃಷ್ಣ ನಮಗಿಲ್ಲಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಆರಾಧನೆಯನ್ನ ಮಾಡ್ತೀವಿ, ವಿಶೇಷವಾಗಿ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ. ನಾನು ಮಾಡಿದೆ ನನಗೆ ಯಾಕೆ ಫಲ ಉಂಟಾಗಲಿಲ್ಲ ಅಂದ್ರೆ ಇನ್ನ ಪೂರ್ವ ಜನ್ಮದ ಕರ್ಮ ಇರತ್ತೆ, ಹಾಗಾಗಿ ನಿನಗೆ ತಕ್ಷಣ ಫಲ ಸಿಗದೆ ಇರ್ಬೋದು ಒಂದು, ಅಥವಾ ನೀವು ಮಾಡಿದ ಕರ್ಮ ಶ್ರದ್ಧೆಯಿಂದ ಕೂಡಿಲ್ದೇ ಇರ್ಬೋದು, ಈ ಕಾರಣದಿಂದ ಉಂಟಾಗದೆ ಇರ್ಬೋದು, ಅಥವಾ ಹಿಂದಿನ ಜನ್ಮದಲ್ಲಿ ಮಾಡತಕ್ಕಂತಹ ಕರ್ಮ ಅದು ಹೆಚ್ಚು ಬಲವಂತವಾಗಿತ್ತು ಅಂದ್ರೆ ಈಗ ಅದು ತಕ್ಷಣದಲ್ಲಿ ಫಲ ಉಂಟಾಗಲ್ಲ, ನಿಧಾನಕ್ಕೆ ಉಂಟಾಗುತ್ತೆ. ಹಾಗೆ ನಾವು ಮಾಡಿದಂತಹ ಕರ್ಮಕ್ಕೆ ಫಲವನ್ನ ಕೊಡ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ. ಆದ್ರೆ ಮಾಡಿದ ಕರ್ಮಕ್ಕೆ ಫಲ ಅಂತೂ ಹೋಗೋದಿಲ್ಲ, ಇದ್ದೇ ಇರುತ್ತೆ. ಸುಕರ್ಮವಾಗಲಿ ದುಷ್ಕರ್ಮವಾಗಲಿ ಅದು ಕಾಲಕ್ಕೆ ತಕ್ಕನಾಗಿ ಉಂಟಾಗತ್ತೆ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನು ಮಾಡ್ತಾ ಮುಂದೆ ಹೇಳ್ತಾನೆ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅಂತವತ್ತು ಫಲಂ ತೇಷಾಂ, ಅವ್ರಿಗೆ ಆ ಫಲ ಅಂತಕ್ಕಂಥದ್ದು ಅಂತ್ಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಪಿ. ಅದು ಅಲ್ಪ ಮೇಧಸ್ಸು ಅಂತಂದ್ರೆ ಆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಅಲ್ಪವಾಗಿರೋದ್ರಿಂದ ಅದ್ರ ಫಲ ಕೂಡ ಏನಾಗುತ್ತೆ, ಅಲ್ಪವೇ ಆಗಿರುತ್ತೆ. ಯಾತಕ್ಕೆ ಅಂತಂದ್ರೆ ನಮಗೆ ಎಷ್ಟು ಶಕ್ತಿ, ಎಷ್ಟು ಫೋರ್ಸ್ ಆಗಿ ನಾವು ಒಂದು ಬಾಲು ನೆಸಿದೀವೋ ಅಷ್ಟು ದೂರ ಹೋಗುತ್ತೆ ಅಲ್ವಾ, ಅದಕ್ಕಿಂತ ಹೆಚ್ಚು ದೂರ ಹೋಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೋ ಅಷ್ಟಕ್ಕೆ ನಾವೇನಾದ್ರೂ ಒಂದು ವಸ್ತುವನ್ನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ. ಅಥವಾ ನಮ್ಮ ಗುರುಗಳು ಒಂದು ಯಾವಾಗಲೂ ಎಕ್ಸಾಂಪಲ್ ಕೊಡ್ತಾ ಇದ್ರು, ಇವಾಗ ನೀವು ಡೆಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಇಲ್ಲೇ ಎಲ್ಲ ಮೆಜೆಸ್ಟಿಕ್ ಟಿಕೆಟ್ ತಗೊಂಡ್ರೆ ಮೆಜೆಸ್ಟಿಕಲ್ಲಿ ಇಳಿಸ್ಬಿಡ್ತಾನೆ ಅವನು. ಅಲ್ಲಿಗೆ ಹೋಗೋಷ್ಟು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿದ್ರೆ ಅಲ್ಲಿ ತನಕ ಹೋಗ್ಬೋದು. ಹಾಗೆ ನಾವು ಯಾವ ರೀತಿಯಾಗಿ ಕಾರ್ಯವನ್ನ ಮಾಡ್ತೀವೋ ಆ ರೀತಿಯಾಗಿ ಫಲವನ್ನ ಹೊಂದ್ತೀವಿ. ಮತ್ತು ಈ ಎಲ್ಲ ಬೇರೆ ಬೇರೆ ದೇವತೆಗಳು ಏನು ಇದಾವೆ ಅವ್ರಿಗೂ ಕೂಡ ಒಂದು ಕಲ್ಪದವರೆಗೆ ಅವರ ಒಂದು ಆ ಸ್ಥಾನದಲ್ಲಿ ಇರ್ತಾರೆ. ಮತ್ತೆ ಅವರು ಕೂಡ ಅಲ್ಲಿಂದ ಪದಚ್ಯುತವನ್ನ ಹೊಂದ್ತಾರೆ, ಆ ಪದವಿಯಿಂದ ಚ್ಯುತರಾಗ್ತಾರೆ ಅಂತ ಹೇಳ್ತಾರೆ.
ಹಾಗೆ ನಾವು ಯಾವುದನ್ನ ಬಯಸ್ಬೇಕು ಅಂದ್ರೆ ಉತ್ತಮವಾದನ್ನೇ ಬಯಸ್ಬೇಕು. ಇವಾಗ ಒಂದು ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆನೆ ನಮಗೆ ಸಖ್ಯ ಇದ್ದಾಗ ಅದು ಕೆಳಗಡೆ ಇದ್ದಾಗ ಸೂಪರ್ವೈಸರು ಇಂಜಿನಿಯರು ಮ್ಯಾನೇಜರ್ದು ನಮ್ಗೇನು ಮುಲಾಜ್ ಬೇಕಾಗಿರೋದಿಲ್ಲ. ಹಾಗೆ ನಾವು ಅತ್ಯಂತ ಉನ್ನತವಾಗಿರ್ತಕ್ಕಂಥದ್ದು ಯಾವುದು? ಆ ವಾಸುದೇವ ಅಥವಾ ಆ ನಿರಾಕಾರ ಬ್ರಹ್ಮ. ಆ ಬ್ರಹ್ಮವನ್ನೇ ನಾವು ಅರ್ಥಕೊಂಡಾಗ ಸಣ್ಣ ಪುಟ್ಟದ್ದು ಯಾವುದು ನಮಗೆ ಏನು ಅವಶ್ಯಕತೆನೇ ಇರೋದಿಲ್ಲ. ಇಲ್ಲಾಂದ್ರೆ ಇದೆಲ್ಲ ಸಣ್ಣ ಸಣ್ಣ ಬಯಕೆಗಳು. ಪುತ್ರ ಏನು ಹಿತ್ತೈಷಣ, ಪುತ್ರೈಷಣ, ಲೋಕೇಶಣ ಅಂತ ಹೇಳಿ 3 ವಿಧವಾಗಿ ವಿಭಾಗವನ್ನ ಮಾಡ್ತಾರೆ. ಪುತ್ರೈಷಣ ಅಂದ್ರೆ ಸಂತಾನ ಆಗಲಿ ಅಂತ ಹೇಳಿ, ವಿತ್ತೈಷಣ ದುಡ್ಡು, ಲೋಕೇಶಣ ಅಂದ್ರೆ ನನಗೆ ಪ್ರಪಂಚದಲ್ಲಿ ಒಂದು ಹೆಸರು ಬೇಕು ಅಥವಾ ಜನಗಳು ನನ್ನ ಹೊಗಳಬೇಕು ಅಂತಕ್ಕಂಥವೆಲ್ಲ ಕೆಳಮಟ್ಟದ್ದು. ಯಾಕೆಂದ್ರೆ ಇವತ್ತು ಹೊಗಳದವನೇ ನಾಳೆ ಬೈಬೋದು, ಅಥವಾ ಇವತ್ತು ಬೈತಾ ಇರೋದು ನಾಳೆ ಹೊಗಳಬಹುದು. ಇವತ್ತು ದುಡ್ಡಿಲ್ಲದೆ ಇರ್ಬೋದು, ನಾಳೆ ದುಡ್ಡು ಬರ್ಬೋದು, ಅಥವಾ ಇವತ್ತು ದುಡ್ಡು ಇರ್ಬೋದು, ನಾಳೆ ದುಡ್ಡು ಹೋಗ್ಬೋದು. ಆ ಸಂತಾನ ಕೂಡ ಅಷ್ಟೇ, ಅದು ಎಷ್ಟು ವರ್ಷ ಇರುತ್ತೆ ಏನೋ ಅಂತದ್ದು ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಇವೆಲ್ಲ ಏನಾಗುತ್ತೆ, ಕೆಳಮಟ್ಟದ ಬಯಕೆಗಳೇ ಆಗುತ್ತೆ. ಹಾಗಾಗಿ ಉತ್ತಮವಾದಂಥದ್ದು ಯಾವುದು ಅಂತಂದ್ರೆ ಆ ಜ್ಞಾನ ಅಂತಕ್ಕಂಥದ್ದು. ಅದನ್ನ ನಾವು ಪಡ್ಕೊಳ್ಳೋದಕ್ಕೆ ಹೆಚ್ಚು ಪ್ರಯತ್ನವನ್ನ ಪಟ್ಟು ನಾವು ಒಂದು ದಿವಸ ಎಂದೋ ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಹಾಗಾಗಿ ನಾವು ಜ್ಞಾನಕ್ಕೇನೆ ಹೆಚ್ಚು ಒತ್ತನ್ನ ಕೊಡಬೇಕು ಅಂತ ಹೇಳಿ ನಮಗೆ ಅನುಗ್ರಹವನ್ನ ಈ ಮೂಲಕ ಶ್ರೀಕೃಷ್ಣ ಮಾಡ್ತಾ ಇದ್ದಾನೆ. ಮುಂದೆ ಕಿಂ ನಿಮಿತ್ತಂ ಮಾಮೇವನ ಪ್ರವದ್ಯಂತೆ ಇತಿ, ಯಾದಕ್ಕೆ ನನ್ನನ್ನ ಶರಣ ಹೊಂದದೇ ಇರೋದಕ್ಕೆ ಕಾರಣ ಯಾಕೆ? ಎಲ್ಲ ಹೇಳಿದ್ರು ಕೂಡ ಯಾಕೆ ಜನ ನನ್ನನ್ನ ಹೊಂದೋದಕ್ಕೆ ಇಷ್ಟಪಡಲ್ಲ ಅಂತಂದ್ರೆ, ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ ಪರಂ ಭಾವಮಜಾನಂತೋ ಮಾಂ ಅವ್ಯಯಂ ಅನುತ್ತಮಂ. ನಾನು ಅವ್ಯಕ್ತನಾಗಿದ್ದೀನಿ. ವ್ಯಕ್ತಿಯನ್ನ ಹೊಂದೋದಕ್ಕೆ ಅವ್ಯಕ್ತನಾಗಿದ್ದು ವ್ಯಕ್ತಿಯನ್ನು ಹೊಂದಿರುವುದೆಂದು ಬುದ್ಧಿ ಇಲ್ಲದೆ ಇದ್ದವರು ನನ್ನನ್ನು ಎಣಿಸ್ತಾರೆ. ಹಾಗಾಗಿ ಅವ್ಯಯವಾಗಿರತಕ್ಕಂತಹ ಮತ್ತು ನನ್ನ ಉತ್ತಮವಾಗಿರ್ತಕ್ಕಂತಹ ನನ್ನ ಈ ಪರಭಾವವನ್ನು ಅಂತಂದ್ರೆ ಅಜ ಅಂತಕ್ಕಂಥದ್ದು. ಅಜ ಅಂತಂದ್ರೆ ಹುಟ್ಟಿಲ್ದಿರ್ತಕ್ಕಂಥವನು ಮತ್ತು ಅನಂತನಾಗಿರ್ತಕ್ಕಂಥವನು ಅಂತಕ್ಕಂಥದ್ದನ್ನ ಈ ಮೂಢರಾಗಿರ್ತಕ್ಕಂತಹ ಜನಗಳು, ಅಬುದ್ಧಿ ಅಂತಂದ್ರೆ ಅದೇ ಮೂಢರು ಅಂತಾನೆ ಅರ್ಥ. ಮೂಢರಾಗಿರ್ತಕ್ಕಂತಹ ಜನ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ಅವ್ರಿಗೇನು ಅಂತಂದ್ರೆ, ಇಂತಹ ಕರ್ಮ ಮಾಡೋದು ನನಗೆ ಇಂಥ ಫಲ ಉಂಟಾಗತ್ತೆ ಲೌಕಿಕದಲ್ಲಿ ಉದಾಹರಣೆ ನಮಗೆ ಕಂಡು ಬರುತ್ತೆ. ಆದ್ರೆ ಈ ಮುಕ್ತಿಯನ್ನ ಪಡ್ಕೊಂಡವ್ರು ಅವ್ರು ಅನುಭವಿಸೋದಕ್ಕೆ ಸಾಧ್ಯ. ಯಾಕೆಂದ್ರೆ ಮೋಕ್ಷವನ್ನ ಅನುಭವೈಕ್ಯ ಗಮ್ಯಂ ಅಂತ ಹೇಳ್ತಾರೆ. ಅನುಭವದಿಂದ ಮಾತ್ರ ಅನುಭವಿಸೋಕೆ ಸಾಧ್ಯ ಅಂತ ಹೇಳಿ. ಹಾಗೆ ಸಿಹಿ ಪದಾರ್ಥವನ್ನೋ ಅಥವಾ ಕಷ್ಟವನ್ನೋ ಇನ್ನೊಂದು ನೋವನ್ನೋ ನಾವೇ ಅನುಭವಿಸ್ತೀವಿ. ಅದನ್ನ ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಇಷ್ಟ ಆಗ್ತಿದೆ ಅಂತ, ಆದ್ರೆ ಅನುಭವಿಸಿದಾಗಲೇ ಗೊತ್ತಾಗೋದು. ಹಾಗಾಗಿ ಆ ಮೋಕ್ಷಾದಿಗಳು ನಮಗೆ ಲೋಕದಲ್ಲಿ ಬೇರೆಯವ್ರಿಗೆ ತೋರ್ಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಪುತ್ರ ಸಂತಾನ ಇತ್ಯಾದಿಗಳು ಲೋಕದಲ್ಲಿ ಕಂಡು ಬರುತ್ತೆ. ಇಂಥ ಕರ್ಮವನ್ನು ಮಾಡೋದಕ್ಕೆ ಇಂಥದ್ದು ಒಳ್ಳೇದಾಯ್ತು ಅಂತ ಹೇಳಿ. ಹಾಗಾಗಿ ಮನುಷ್ಯರು ಯಾವುದು ತಕ್ಷಣದಲ್ಲಿ ನಮಗೆ ಫಲವನ್ನು ಕೊಡುತ್ತೋ ಅದಕ್ಕೇನೆ ಹೆಚ್ಚು ಒತ್ತನ್ನ ಕೊಡ್ತಾರೆ. ಆದ್ರಿಂದ ಯಾರು ಅತ್ಯಂತ ಕಡಿಮೆ ಜನ ಆ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಇಲ್ಲಿ ಯಾತಕ್ಕೋಸ್ಕರ ವೇದಾಂತಕ್ಕೆ ಹೋಗೋದಿಲ್ಲ ಜನ ಅಂತಕ್ಕಂಥದ್ದು ಈ ಒಂದು ಶ್ಲೋಕದಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತಃ ಮೂಢೋ ಅಯಂ ನಾಭಿಜಾನಾತಿ ಲೋಕೋ ಮಾಂ ಅಜಮವ್ಯಯಂ. ನ ಅಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯ ಸಮಾವೃತಃ. ಈ ಯೋಗಮಾಯೆಯಿಂದ ಸಮಾವೃತನಾಗಿ ನಾನು ಇರೋದ್ರಿಂದ ಎಲ್ಲರಿಗೂ ಕೂಡ ಏನಾಗ್ತಿಲ್ಲ, ಪ್ರಕಾಶನ ಆಗ್ತಾ ಇಲ್ಲ. ಈ ಮೂಢ ಜನರು ಏನ್ ಮಾಡ್ಕೊಂಡಿದ್ದಾರೆ, ಮೂಢೋ ಅಯಂ ನಾಭಿಜಾನಾತಿ. ಈ ಮೂಢ ಜನರು ಅವ್ಯಯವಾಗಿರತಕ್ಕಂತಹ ನನ್ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿ. ಯಾಕೆಂದ್ರೆ ಅವ್ಯಯವಾಗಿರ್ತಕ್ಕಂಥದ್ದು ನಮಗೆ ಅರ್ಥ ಆಗದೇ ಇಲ್ಲ. ಯಾಕೆ ಅರ್ಥ ಆಗಲ್ಲ ಅಂತಂದ್ರೆ, ನಮ್ಗೆ ಅಭ್ಯಾಸ ಇರೋದೇನೋ ಅವಯವಗಳು ಇರ್ತಕ್ಕಂಥದ್ದು ನಮಗೆ ಕಣ್ಣು ಕಾಣತ್ತೆ.
ಆದ್ರೆ ಈ ಅವ್ಯಯ ಅಂತಂದ್ರೆ ನಾಶವಾಗದಿರ್ತಕ್ಕಂತಹ ಆ ಒಂದು ತೇಜಸ್ಸು ಏನಿದೆ ಅದು ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಾ ಅಹಂ ಪ್ರಕಾಶ, ವಿಶೇಷವಾಗಿ ನಾ ಅಹಂ ಪ್ರಕಾಶ, ನಾನು ಎಲ್ಲರಿಗೂ ಕೂಡ ತೋರ್ಪಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಅವನು ಯೋಗ ಮಾಯೆಯಿಂದ ಸಮಾವರ್ತನಾಗಿದ್ದಾನೆ. ಆ ಯೋಗ ಮಾಯೆಯಲ್ಲಿ ಇರೋದ್ರಿಂದ ನಮಗೆ ಕಾಣ್ತಾ ಇಲ್ಲ. ಹೇಗೆ ಒಂದು ಗೋಡೆ ಹಿಂದೆ ಇರೋ ವಸ್ತು ನಮಗೆ ಕಣ್ಣು ಕಾಣಲ್ವೋ, ಅಥವಾ ಯಾವ್ದಾದ್ರು ಒಂದು ಬ್ಯಾಗ್ ಒಳಗಡೆನೋ ಪೆಟ್ಟಿಗೆ ಒಳಗಡೆನೋ ವಸ್ತು ನಮಗ್ ಕಾಣೋದಿಲ್ವೋ, ಆ ರೀತಿಯಾಗಿ ಈ ಯೋಗ ಮಾಯೆ ಅಂತಕ್ಕಂಥದ್ದು ಅವನನ್ನ ಕವರ್ ಮಾಡ್ಬಿಟ್ಟಿರುತ್ತೆ. ಅದು ನಮ್ಮ ಚರ್ಮಚಕ್ಷುವಿಗೆ ಕಾಣೋದೇ ಇಲ್ಲ. ಹಾಗಾಗಿ ಈ ಮೂಢರಾಗಿರ್ತಕ್ಕಂತಹ ಜನಗಳು, ಅಂದ್ರೆ ನಾವೆಲ್ಲರೂ ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಅವ್ಯಯ, ನಾಶವೇ ಆಗದಿರ್ತಕ್ಕಂತಹ, ಅಥವಾ ಕಡಿಮೆ ವ್ಯಯ ಅಂದ್ರೆ ಏನೋ ಖರ್ಚಾಗೋದು, ಖರ್ಚು ಆಗದೆ ಇರ್ತಕ್ಕಂಥದ್ದು ಯಾವಾಗ್ಲೂ ಇರ್ತಕ್ಕಂತಹ ಆ ಪರಮಾತ್ಮನ ನಾವು ತಿಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ, ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಆ ರೀತಿ ಸರಿಯಾದಂತಹ ಒಂದು ಪ್ರಯತ್ನವನ್ನ ಪಡ್ತಾ ಇಲ್ಲ. ಹಾಗಾಗಿ ಅಂತ ಹೇಳಿ ಶ್ರೀಕೃಷ್ಣ ಅದನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ತಿಳ್ಕೊಳ್ಳೋದಕ್ಕೆ ನಾವು ಸತತವಾದ ಪ್ರಯತ್ನವನ್ನು ಪಡಬೇಕು ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಇದಕ್ಕೆ ಒಂದು ಕಥೆಯ ಮೂಲಕ ಹೇಳಿದಾಗ ಸ್ವಲ್ಪ ನಮಗೆ ಹೆಚ್ಚು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಒಂದು ಕಥೆಯ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಬಹಳ ಹಿಂದೆ ಋಷಿ ಮುನಿಗಳು ಇದ್ದರು ಅಂತ ಹೇಳಿ ನಾವು ಪುರಾಣಗಳಲ್ಲೆಲ್ಲ ಕೇಳ್ತೀವಲ್ಲ, ಹಾಗೆ ಒಬ್ಬ ಸಮರ್ಥನಾದಂತಹ ಋಷಿ ಒಬ್ರು ಇದ್ರಂತೆ. ಅವರು ಧ್ಯಾನಾಸಕ್ತರಾಗಿ ಕೂತಿದ್ರಂತೆ. ಆ ಧ್ಯಾನಾಸಕ್ತರಾಗಿ ಕೂತಿದ್ದಾಗ ಆಕಾಶದಲ್ಲಿ ಹಾರೋಗ್ತಾ ಇದ್ದ ಒಂದು ಹದ್ದು ಇಲಿಯನ್ನ ಹಿಡ್ಕೊಂಡು ಹೋಗ್ತಾ ಇತ್ತು. ಅದು ಜಾರಿ ತಪ್ಪಿಸ್ಕೊಂಡು ಹಾಗೋ ಈ ಋಷಿ ತೊಡೆ ಮೇಲೆ ಬಿದ್ದುಬಿಡ್ತಂತೆ. ಅದರ ಒಂದು ಪೂರ್ವ ಪುಣ್ಯದಿಂದ ಬಿದ್ದಿದೆ ಅದು. ಅವಾಗ ಈ ಋಷಿ ಅತ್ಯಂತ ಕರುಣೆಯಿಂದ ಅದನ್ನ ಒಂದು ಹೆಣ್ಣು ಮಗುವಾಗಿ ಪರಿವರ್ತನೆಯನ್ನ ಮಾಡ್ತಾರೆ. ಯಾಕಂದ್ರೆ ತಪೋಶಕ್ತಿ ಇರುತ್ತೆ ಅವ್ರಿಗೆ ತಪೋಶಕ್ತಿ ಇದ್ರೂ ಕೂಡ ಕೆಲವರು ಅದನ್ನ ವ್ಯಯ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಸಂತಾನ ಇರೋದಿಲ್ಲಂತೆ. ಆ ತನ್ನ ಹೆಂಡತಿಗೆ ಕರ್ಕೊಂಡು ನೋಡೋ, ನೀನು ಮಗು ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಲ್ಲ, ಈ ಹೆಣ್ಣು ಮಗುನೇ ನಮ್ಮ ಮಗಳ ತರ ಸಾಕೋಣ ಅಂತ ಹೇಳಿ ಅವ್ರನ್ನ ಬೆಳೆಸ್ತಾ ಇರ್ತಾರೆ. ಆ ಹುಡುಗಿ ಪ್ರಾಪ್ತ ವಯಸ್ಸಾಗತ್ತೆ, ವಿವಾಹ ವಯಸ್ಕಳಾಗ್ತಾಳೆ. ಅವಾಗ ಅವಳಿಗೆ ಒಂದು ಮದುವೆಯನ್ನು ಮಾಡಬೇಕು ಅಂತ ಹೇಳಿ ಆ ತಪಸ್ವಿಗಳಾದಂತಹ ಋಷಿಗಳು ಸೂರ್ಯದೇವನನ್ನೇ ಕರೆಸ್ತಾರೆ. ಸೂರ್ಯ ಪ್ರತ್ಯಕ್ಷನಾಗಿ ನನ್ನನ್ನು ಯಾಕೆ ಕರೆಸಿದ್ರಿ ಅಂತ ಕೇಳಿದಾಗ ಆ ಹುಡುಗಿನ ತೋರಿಸಿ ಇವಳು ನನಗೆ ಮದುವೆ ಆಗು ಅಂತ ಹೇಳ್ತಾರೆ. ಆಗ ಆ ಹುಡುಗಿ ಹೇಳ್ತಾಳೆ, ಇವನು ಅತ್ಯಂತ ಶಾಖ ಇದೆ ಇವನಲ್ಲಿ, ಇವನನ್ನ ನಾನು ಮದುವೆ ಆಗೋದಕ್ಕೆ ಆಗಲ್ಲ, ನಾನು ಸುಟ್ಟೇ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನಂತೆ, ನೀನು ತಂಪಾಗಿರ್ತಕ್ಕಂತಹ ಮೋಡವನ್ನ ಪ್ರಾರ್ಥನೆ ಮಾಡು, ಅವನು ತಂಪಾಗ್ಯಾನೆ, ನಾನಿನ್ನ ಶಾಖ, ಅವನ್ನ ಮದುವೆ ಆಗಿದ್ರೆ ಇವಳು ಆರಾಮಾಗಿರ್ತಾಳೆ ಅಂತ. ಆ ಮೋಡ ಬಂದಾಗ ಆ ಮೋಡ ಕಪ್ಪಾಗಿರುತ್ತಲ್ಲ, ಮತ್ತೆ ಅದರಲ್ಲಿ ಶಬ್ದ ಇರುತ್ತೆ. ಹಾಗಾಗಿ ಅವಳು ಹೇಳ್ತಾಳಂತೆ, ಇವನು ತುಂಬಾ ಕಪ್ಪಾಗಿದ್ದಾನೆ, ಇವನು ಶಬ್ದ ಬೇರೆ ಜಾಸ್ತಿ ಇದೆ, ಹಾಗಾಗಿ ನನಗೆ ಬೇಡ ಇವನು ಅಂತ ಹೇಳ್ತಾನೆ. ಅವಾಗ ಸರಿ ಇವಳಿಗೆ ವಾಯುವನ್ನ ಮದುವೆ ಮಾಡಿಸು ಅಂತ ಹೇಳ್ಬಿಟ್ಟು ಆ ಮೋಡ ಹೊಟ್ಟೋಗತ್ತಂತೆ. ವಾಯು ಬರ್ತಾನಂತೆ. ಆ ವಾಯು ಅತ್ಯಂತ ಬಲಶಾಲಿ. ಆವಾಗ ಇವಳು ಹೇಳ್ತಾಳಂತೆ, ಇವನು ಯಾವಾಗಲೂ ಸಂಚಾರಿ, ಇವನು ಒಂದ್ ಕಡೆ ಇರಲ್ಲ, ಅಲೆಮಾರಿ ತಿರುಗ್ತಾ ಇರ್ತಾನೆ, ಹಾಗಾಗಿ ಇವನು ನನಗೆ ಬೇಡ ಅಂತ ಹೇಳ್ತಾಳಂತೆ. ಅವಾಗ ವಾಯು ಹೇಳ್ತಾನಂತೆ, ಸರಿ ಬೆಟ್ಟವನ್ನ ಪರ್ವತರಾಜನನ್ನೇ ಇವಳಿಗೆ ಗಂಡನನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು ಆ ವಾಯು ತನ್ನ ಸ್ವಸ್ಥಾನಕ್ಕೆ ಹೊರಡೋಗ್ತಾನಂತೆ. ಆಗ ಆ ಗಿರಿರಾಜನ ಪರ್ವತರಾಜನ ಪ್ರಾರ್ಥನೆ ಮಾಡ್ಕೊಂಡಾಗ ಅವನು ಬಂದು ಇವಳನ್ನ ಬಂದ ತಕ್ಷಣ ಇವಳು ಹೇಳ್ತಾಳೆ, ಇವನು ತುಂಬಾ ದಪ್ಪ ಇದ್ದಾನೆ, ವಿಪರೀತ ದೊಡ್ಡದಾಗಿರ್ತಕ್ಕಂಥ ಈ ದೇಹ, ಇವನ್ ಬೇಡ ನನಗೆ ಅಂತ ಹೇಳಿ ಹೇಳ್ತಾಳಂತೆ. ಆಗ ಆ ಗಿರಿರಾಜ ಅಥವಾ ಪರ್ವತರಾಜ ಹೇಳ್ತಾನಂತೆ, ಇವಳನ್ನ ಒಂದು ಇಲಿನ ಕೊಟ್ಟು ಮದುವೆ ಮಾಡ್ಬಿಡು, ಯಾಕೆಂದ್ರೆ ಆ ಇಲಿ ನನ್ನನ್ನು ಕೂಡ ಕೊರೆದು ಅದು ಜಾಗ ಮಾಡ್ಕೊಳತ್ತೆ ಅಂತ ಹೇಳಿದಾಗ ಒಂದು ಇಲಿನ ತಂದು ಇವಳಿಗೆ ತೋರಿಸಿದಾಗ
ಇವ್ ಬಹಳ ಮೃದುವಾಗಿದ್ದಾನೆ, ಇವನೇ ನನಗೆ ಸರಿಯಾದಂತಹ ವರ ಅಂತ ಹೇಳಿ ಆ ಇಲಿ ಜೊತೆ ಮದುವೆ ಆಗ್ತಾಳಂತೆ. ಅಂದ್ರೆ ಏನು ಅಂತಂದ್ರೆ ನಮ್ಮ ಕರ್ಮಾನುಸಾರವಾಗಿ ಆ ಸೂರ್ಯನನ್ನ, ಸಾಕ್ಷಾತ್ ಸೂರ್ಯ ದೇವನ, ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಕ್ಕಂತಹ ಸೂರ್ಯ ದೇವನನ್ನ ತಡ್ಕೊಳ್ಳೋ ಶಕ್ತಿ ನನಗೆ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಆ ಶಕ್ತಿಯನ್ನ ಕೊಡೋ ಸಾಮರ್ಥ್ಯ ಆ ಋಷಿಗಳಿಗೆ ಇತ್ತು. ಆ ಶಕ್ತಿಯನ್ನ ಪಡ್ಕೊಳ್ಬಹುದಾಗಿತ್ತು. ಆದರೆ ಇವಳು ಎಲ್ಲವನ್ನು ಬಿಟ್ಟು ಯಕಶ್ಚಿತ್ ಒಂದು ಮೂಷಿಕವನ್ನ ಮದುವೆ ಆದ್ಲು. ಯಾಕೆ? ಅವಳು ಕೂಡ ಮೂಷಿಕವೇ. ಆ ಮೂಷಿಕ ಈ ಋಷಿಯ ಅನುಗ್ರಹದಿಂದ ಹೆಣ್ಣಿನ ರೂಪ ಅಥವಾ ಒಂದು ನರರೂಪವನ್ನ ಪಡ್ಕೊಂಡಿದ್ಲು. ಹಾಗೆ ನಮಗೆ ಒಂದು ಸುಯೋಗಗಳು ಬರುತ್ತೆ ಜೀವನದಲ್ಲಿ. ಆ ಸುಯೋಗ ಬಂದಾಗ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ದೇ ಇದ್ದಾಗ ಮತ್ತೆ ನಾವು ತಿರ್ಯಕ್ ಯೋನಿಗಳಿಗೆ ಅಂದ್ರೆ ನೀಚ ಜನ್ಮಗಳಿಗೆ ಹೋಗ್ಬೇಕಾಗತ್ತೆ. ಶಾಸ್ತ್ರದ ಪ್ರಕಾರ ಲೌಕಿಕ ಜೀವನದಲ್ಲಿ ತಗೊಂಡಾಗ ಕೂಡ ನಮ್ಗೆ ಯಾರೋ ಉತ್ತಮರು ಸಿಕ್ಕಿರ್ತಾರೆ. ಆ ಉತ್ತಮರು ಸಿಕ್ಕಿದಂತಹ ಒಂದು ಪ್ರಸಂಗದಲ್ಲಿ ಅವರನ್ನ ನಾವು ಸದ್ಬಳಕೆ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಜೀವನವನ್ನ ನಡೆಸಿದಾಗ, ನಾವು ಲೌಕಿಕ ಜೀವನದಲ್ಲಿ ತಗೊಂಡಾಗ ಲೌಕಿಕವಾಗಿ ನಾವು ಮುಂದುವರಿಬಹುದು. ಆಧ್ಯಾತ್ಮಿಕ ವಿಚಾರದಲ್ಲಿ ತಗೊಂಡಾಗ ನಾವು ಈ ಲೌಕಿಕ ಬಯಕೆಗಳನ್ನ ಬಿಟ್ಟು ಏನು ಪಾರಮಾರ್ಥಿಕ ಜ್ಞಾನವನ್ನ ಪಡೆದು ಪಾರಮಾರ್ಥಿಕವನ್ನ ಪಡ್ಕೊಳ್ಬಹುದು. ಸಾರಾಂಶ ಇಷ್ಟೇ, ನಮಗೆ ಯಾರು ಸಿಕ್ಕಿದ್ದಾರೆ, ಅವರ ಅರ್ಹತೆ ಏನು, ನಾವು ಆ ಮೇಲ್ಮಟ್ಟಕ್ಕೆ ಹೋಗೋ ಒಂದು ಪ್ರಯತ್ನವನ್ನ ಪಡಬೇಕೇ ಹೊರತು ಆ ಸಿಕ್ಕಿದಂತಹ ಒಂದು ಆಪರ್ಚುನಿಟಿ, ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂತಂದರೆ ನಮಗೆ ಮತ್ತೆ ಅಧೋಗತಿಯೇ ಸಿಗತ್ತೆ. ಹಾಗಾಗಿ ಅದು ಬಹಳ ದುರ್ಲಭ. ಆ ಒಂದು ಉತ್ತಮವಾದಂತಹ ಸಜ್ಜನ ಸಹವಾಸ ಸಿಕ್ಕದು ದುರ್ಲಭ. ಸಿಕ್ಕಿದಾಗ ಸರಿಯಾಗಿ ಉಪಯೋಗಿಸ್ಕೊಂಡು ನಾವು ಉನ್ನತ ಮಟ್ಟಕ್ಕೆ, ಅದು ನೀವು ಲೌಕಿಕವಾಗಾದ್ರೂ ತಗೊಳ್ಳಿ, ಆಧ್ಯಾತ್ಮಿಕವಾಗಾದ್ರೂ ತಗೊಳ್ಳಿ, ಯಾವ ತರ ತಗೊಂಡ್ರು ಕೂಡ ಆ ಸಜ್ಜನರ ಸಹವಾಸವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕೇ ಹೊರತು ನಮಗೆ ಜ್ಞಾನ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ಪುನಃ ಪುನಃ ಆಧ್ಯಾತ್ಮಿಕ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ಲೌಕಿಕದಲ್ಲಿ ಹೇಳ್ಬೇಕು ಅಂತಂದ್ರೆ ಅಲ್ಪಂಗೆ ಐಶ್ವರ್ಯ ಬಂದಾಗ ಅರ್ಧರಾತ್ರಿ ಕೊಡೆ ಹಿಡಿ ಅಂತ ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ. ಹಾಗಾಗಿ ಸಿಕ್ಕಂತಹ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಬೇಕು. ನಮಗೆ ಎಲ್ಲರಿಗೂ ಒಂದು ದಿನಕ್ಕೆ 24 ಗಂಟೆನೆ ಕೊಟ್ಟಿದ್ರು ಕೂಡ ನಾವು ಆ 24 ಗಂಟೆನ ಯಾವ್ದಾರ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳಿ. ನೀವು ಬರೀ ಫೇಸ್ಬುಕ್ ವಾಟ್ಸಪ್ ಬೇಡದಿರೋ ಮಾತುಗಳನ್ನ ಆಡ್ಕೊಂಡಿತ್ತು ಅಂತಂದ್ರೆ ನಿಮ್ ಜೀವನ ಇಷ್ಟರಲ್ಲೇ ಇರುತ್ತೆ. ಅದನ್ನ ನೀವು ನಿಮ್ಮ ಆತ್ಮೋದ್ಧಾರಕ್ಕೆ ಅಥವಾ ಜೀವನದಲ್ಲಿ ಉದ್ಧಾರಕ್ಕೆ ಸಮಯವನ್ನ ಮೀಸಲಿಟ್ಟಾಗ ಅವಾಗ ನೀವು ಅಲ್ಲಿ ಮುಂದೆ ಬರ್ತೀರಾ. ಬೇಡದೇ ಇರ್ತಕ್ಕಂತಹ ಗಾಸಿಪ್, ಈ ಗಾಳಿ ಮಾತುಗಳನ್ನ ಆಡ್ಕೊಂಡು ಅವ್ರವ್ರನ್ನ ಆಡ್ಕೊಂಡಿತ್ತು ಅಂತಂದ್ರೆ ನಿಮ್ ಜೀವನ ಲೌಕಿಕದಲ್ಲೂ ಚೆನ್ನಾಗಿರೋದಿಲ್ಲ, ಪಾರಮಾರ್ಥಿಕದಲ್ಲೂ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಮ್ಗೇನು ಸಮಯ ಇದೆ ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಎಲ್ಲರೂ ಪಟ್ಟು ಸುಖವಾಗಿ ಇರೋದಕ್ಕೆ. ಸುಖ ಅಂತಂದ್ರೆ ಏನು? ನಿರಾಮಯ. ಆಮಯ ಅಂದ್ರೆ ತೊಂದರೆಗಳು, ನೋವುಗಳು. ಆ ನೋವುಗಳು ಇಲ್ಲದೆ ಇರ್ತಕ್ಕಂತಹ ಒಂದು ಮಾನಸಿಕ ಸ್ಥಿತಿನೇ ನಿರಾಮಯ. ಸುಖ ಅಂತಕ್ಕಂಥದ್ದು ಅದೇನೆ, ಸರಳವಾಗಿ ಹೇಳಬೇಕು ಅಂತಂದ್ರೆ. ಆ ಒಂದು ಸುಖ ಹೇಗೆ ಉಂಟಾಗತ್ತೆ ಅಂತಂದ್ರೆ ಬೇರೆಯವ್ರ ವಿಚಾರಕ್ಕೆ ಅನಾವಶ್ಯಕವಾಗಿ ಹೋಗದೆ ನಮ್ಮ ಉದ್ಧಾರಕ್ಕೆ ಮತ್ತು ನಮ್ಮ ಸಂಪರ್ಕಕ್ಕೆ ಬಂದವ್ರಿಗೆ ನಾವು ಏನಾದ್ರು ಸಹಾಯವನ್ನ ಮಾಡೋದ್ರ ಮೂಲಕ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಬಹುದು.